ಸಿಡಿಎಸ್ ನಾಲೆಗೆ ಕಾರ್ಖಾನೆಯ ತ್ಯಾಜ್ಯ ನೀರು ಬಿಟ್ಟು ಎಡವಟ್ಟಾಗಿದೆ. ನಿರಾಣಿ ಶುಗರ್ಸ್ ಎಡವಟ್ಟಿನಿಂದ ರೈತರು ಹಾಗೂ ಜನರಿಗೆ ಸಮಸ್ಯೆ ಆಗ್ತಾ ಇದೆ. ಕೆಮಿಕಲ್ ಮಿಶ್ರಿತ ನೀರಿನಿಂದ ನಾಲೆಯ ನೀರು ಕೂಡ ದುರ್ಗಂಧವನ್ನ ಬೀರ್ತಾ ಇದೆ. ಸಿಡಿಎಸ್ ನಾಲೆಗೆ ಕಾರ್ಖಾನೆಯ ತ್ಯಾಜ್ಯ ನೀರನ್ನ ಬಿಟ್ಟು ಎಡವಟ್ಟಾಗಿದೆ. ನಿರಾಣಿ ಶುಗರ್ಸ್ ಎಡವಟ್ಟಿನಿಂದ ರೈತರು ಹಾಗೂ ಜನರಿಗೆ ಆ ಭಾಗದ ರೈತರು ಹಾಗೂ ಜನರಿಗೆ ತೀವ್ರ ಸಮಸ್ಯೆ ಉಂಟಾಗ್ತಾ ಇದೆ. ಕೆಮಿಕಲ್ ಮಿಶ್ರಿತ ನೀರಿನಿಂದ ನಾಲೆಯ ನೀರು ಕೂಡ ದುರ್ಗಂಧವನ್ನ ಬೀರ್ತಾ ಇದೆ. ಇನ್ನು ನಾಲೆ ಸಮೀಪದ ರೈತರು ಹಾಗೂ ಗ್ರಾಮಸ್ಥರಿಗೆ ಆರೋಗ್ಯ ಸಮಸ್ಯೆಗಳು ಎದುರಾಗ್ತಾ ಇದೆ. ಇನ್ನು ಈ ಸಾಮಾಜಿಕ ಜಾಲತಾಣದಲ್ಲಿ ಕಾರ್ಖಾನೆಯ ಎಡವಟ್ಟು ಬಯಲಾಗಿದೆ. ಕಾರ್ಖಾನೆಯ ವಿರುದ್ಧ ಸಾರ್ವಜನಿಕರು ಹಾಗೂ ರೈತರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ನೀವು ಕೂಡ ನೋಡ್ತಾ ಇದ್ದೀರಾ, ಇದು ಸಿಡಿಎಸ್ ನಾಲೆಗೆ ಕಾರ್ಖಾನೆಯ ತ್ಯಾಜ್ಯ ನೀರು ಬಿಟ್ಟು ನೀರಿನ ಬಣ್ಣವೇ ಬದಲಾಗಿ ಹೋಗಿರುವಂಥದ್ದು. ಇದರಿಂದ ಒಂದು ದುರ್ಗಂಧ ಕೂಡ ಬರ್ತಾ ಇದೆ. ನಾಲೆ ಸಮೀಪದ ರೈತರು ಹಾಗೂ ಗ್ರಾಮಸ್ಥರಿಗೆ ಆರೋಗ್ಯ ಸಮಸ್ಯೆ ಎದುರಾಗ್ತಾ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ಕಾರ್ಖಾನೆಯ ಎಡವಟ್ಟು ಬಯಲಾಗಿದೆ. ಕಾರ್ಖಾನೆಯ ವಿರುದ್ಧ ಸಾರ್ವಜನಿಕರು ಹಾಗೂ ರೈತರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ನಾಲೆಯಲ್ಲಿ ಈ ಒಂದು ದುರ್ಗಂಧ ಮಿಶ್ರಿತ ಕೆಮಿಕಲ್ ನೀರನ್ನ ನೋಡಿ ಜನರು ಹಾಗೂ ರೈತರು ಕಂಗಾಲಾಗಿ ಹೋಗಿದ್ದಾರೆ. ಪಾಂಡವಪುರ ರೈಲ್ವೆ ನಿಲ್ದಾಣ ಬಳಿ ಇರುವಂತಹ ನಿರಾಣಿ ಶುಗರ್ಸ್ ಕಾರ್ಖಾನೆ ಇದು. 40 ವರ್ಷದ ಅವಧಿಗೆ ಈ ಒಂದು ನಿರಾಣಿ ಶುಗರ್ಸ್ ಕಂಪನಿಗೆ ಗುತ್ತಿಗೆಯನ್ನ ನೀಡಲಾಗಿತ್ತು. ಗುತ್ತಿಗೆ ಬಳಿಕ ಈ ಕಾರ್ಖಾನೆ ನಿರಾಣಿ ಶುಗರ್ಸ್ ಹೆಸರಲ್ಲಿ ಮತ್ತೆ ಆರಂಭವಾಗಿದೆ. ಕಾರ್ಖಾನೆ ಆರಂಭವಾದ ಬಳಿಕ ಸಿಡಿಎಸ್ ನಾಲೆಗೆ ಕಾರ್ಖಾನೆಯ ತ್ಯಾಜ್ಯ ನೀರನ್ನ ಬಿಡುಗಡೆ ಮಾಡಲಾಗ್ತಾ ಇದೆ. ಈ ಸಮಸ್ಯೆಯಿಂದ ರೈತರು ಹಾಗೂ ಆ ಭಾಗದ ಜನರು ಕಂಗಾಲಾಗಿ ಹೋಗಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಈ ಕಾರ್ಖಾನೆಯ ಎಡವಟ್ಟು ಬಯಲಾಗಿದೆ. ಇದೀಗ ಈ ಕಾರ್ಖಾನೆಯ ವಿರುದ್ಧ ಸಾರ್ವಜನಿಕರು ಹಾಗೂ ರೈತರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ನಾಲೆಯಲ್ಲಿ ದುರ್ಗಂಧ ಮಿಶ್ರಿತ ಕೆಮಿಕಲ್ ನೀರನ್ನ ನೋಡಿ ಜನರು ಹಾಗೂ ರೈತರು ಕಂಗಾಲಾಗಿದ್ದಾರೆ. ಇದೇ ನೀರನ್ನ ಬಳಸಿ ಇವರು ಕೃಷಿಯನ್ನ ಮಾಡ್ತಾ ಇದ್ದಾರೆ. ಇದರಿಂದ ರೈತರಿಗೆ ಹಲವು ಆರೋಗ್ಯ ಸಮಸ್ಯೆ ಕೂಡ ಎದುರಾಗ್ತಾ ಇದೆ. ಅಂದ್ರೆ ಆ ನೀರನ್ನ ಮುಟ್ಟೋದ್ರಿಂದ ಅಥವಾ ಆ ನೀರನ್ನ ಬಳಸೋದ್ರಿಂದ ಸಾಕಷ್ಟು ಆರೋಗ್ಯ ಸಮಸ್ಯೆಗಳು ಎದುರಾಗ್ತಾ ಇದೆ. ಇನ್ನು ಸಿಡಿಎಸ್ ನಾಲೆಗೆ ನೀವು ಕೂಡ ನೋಡ್ತಾ ಇದ್ದೀರ ದೃಶ್ಯದಲ್ಲಿ, ಆ ಒಂದು ನೀರಿನ ಬಣ್ಣವೇ ಬದಲಾಗಿ ಹೋಗಿರುವಂಥದ್ದು, ಕಪ್ಪಾಗಿ ಹೋಗಿದೆ ಸಂಪೂರ್ಣವಾಗಿ. ಜೊತೆಗೆ ಇದರಿಂದ ಆ ಒಂದು ದುರ್ಗಂಧ ಕೂಡ ಬರ್ತಾ ಇದೆ. ಆ ಕೆಮಿಕಲ್ನ ಎಣ್ಣೆ ಜಿಡ್ಡಾಗಿರ್ಬೋದು ಅದೆಲ್ಲವನ್ನ ಕೂಡ ನೀವು ಕೂಡ ನೋಡ್ತಾ ಇದ್ದೀರಾ ನೀರಲ್ಲಿ ಯಾವ ರೀತಿ ಕಾಣ್ತಾ ಇದೆ ಅಂತ. ನಿರಾಣಿ ಶುಗರ್ಸ್ನಿಂದ ಈ ಒಂದು ಎಡವಟ್ಟಾಗಿದೆ. ಇದರಿಂದ ರೈತರು ಹಾಗೂ ಜನರಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಈ ನೀರನ್ನ ರೈತರು ಬಳಸ್ತಾ ಇದ್ದಾರೆ ಕೃಷಿ ಚಟುವಟಿಕೆಗೆ ಹಾಗೂ ಅವರ ದೈನಂದಿನ ಕಾರ್ಯಗಳಿಗೆ ಈ ನೀರನ್ನ ಬಳಸಲಾಗ್ತಾ ಇದೆ. ಇದರಿಂದ ಸಾಕಷ್ಟು ಆರೋಗ್ಯ ಸಮಸ್ಯೆ ಎದುರಾಗ್ತಾ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ಈ ಕಾರ್ಖಾನೆಯ ಎಡವಟ್ಟು ಬಯಲಾಗಿದೆ. ನಾಲೆ ಸಮೀಪದ ಗ್ರಾಮಸ್ಥರು ಹಲವು ಆರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇದ್ದಾರೆ. ಪಾಂಡವಪುರ ರೈಲ್ವೆ ನಿಲ್ದಾಣ ಬಳಿ ಈ ಒಂದು ನಿರಾಣಿ ಶುಗರ್ಸ್ ಕಾರ್ಖಾನೆ ಇರುವಂಥದ್ದು. 40 ವರ್ಷದ ಅವಧಿಗೆ ಈ ಒಂದು ನಿರಾಣಿ ಶುಗರ್ಸ್ ಕಂಪನಿಗೆ ಗುತ್ತಿಗೆಯನ್ನು ನೀಡಲಾಗಿತ್ತು. ಗುತ್ತಿಗೆಯ ಸಮಯ ಕಳೆದ ಬಳಿಕ ಈ ಕಾರ್ಖಾನೆ ಇದೀಗ ನಿರಾಣಿ ಶುಗರ್ಸ್ ಹೆಸರಲ್ಲಿ ಆರಂಭವಾಗಿದೆ. ಕಾರ್ಖಾನೆ ಆರಂಭವಾದ ಬಳಿಕ ಎಲ್ಲ ಏನು ತ್ಯಾಜ್ಯ ನೀರಿದೆ ಅದರಿಂದ ಬರುವಂಥ ಎಲ್ಲ ವೇಸ್ಟ್ ಕೆಮಿಕಲ್ ಆಗಿರ್ಬೋದು, ವೇಸ್ಟ್ ಪ್ರಾಡಕ್ಟ್ಗಳು ಏನಿದಾವೆ ಅದೆಲ್ಲವನ್ನ ಕೂಡ ನೀರಿನ ಮೂಲಕ ಬಿಡಲಾಗ್ತಾ ಇದೆ. ಅದು ಕೂಡ ಈ ಸಿಡಿಎಸ್ ನಾಲೆಗೆ. ಅಂದರೆ ಈ ಒಂದು ನಾಲೆಯನ್ನು ನಂಬಿಕೊಂಡು ಸಾಕಷ್ಟು ರೈತರು ತಮ್ಮ ಕೃಷಿ ಚಟುವಟಿಕೆಯನ್ನು ಮಾಡ್ತಿದ್ದಾರೆ. ಜೊತೆಗೆ ದೈನಂದಿನ ಕಾರ್ಯಗಳಿಗೂ ಕೂಡ ಈ ಒಂದು ನಾಲೆಯ ನೀರನ್ನೇ ಬಳಸಲಾಗ್ತಾ ಇದೆ. ಆದರೆ ಇದರಲ್ಲಿ ಈ ಒಂದು ತ್ಯಾಜ್ಯ ಕೆಮಿಕಲ್ ವೇಸ್ಟ್ಗಳೇನಿದೆ ಇದು ಇರೋದ್ರಿಂದ ಹಾಗೆ ದುರ್ಗಂಧವನ್ನ ಕೂಡ ಬೀರ್ತಾ ಇದೆ. ಬಣ್ಣ ಕೂಡ ಬದಲಾಗಿ ಹೋಗಿದೆ. ಈ ಒಂದು ನೀರನ್ನು ಬಳಸೋದ್ರಿಂದ ಸಾಕಷ್ಟು ಆರೋಗ್ಯ ಸಮಸ್ಯೆಗಳು ಎದುರಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಮಂಡ್ಯ ಜಿಲ್ಲೆಯ ಪ್ರತಿನಿಧಿ ಲಾರಾ ಪ್ರಸನ್ನ. ಇನ್ನು ಯಾವಾಗಿಂದ ಈ ಸಮಸ್ಯೆ ಆಗ್ತಾ ಇದೆ, ಗ್ರಾಮಸ್ಥರು ಏನ್ ಹೇಳ್ತಿದ್ದಾರೆ ಅಂತ? ಹೌದು ಸಿಂಚನ, ಏನು ಒಂದು ಪಾಂಡವಪುರದಲ್ಲಿರುವಂತ ಏನು ಒಂದು ನಿರಾಣಿ ಶುಗರ್ಸ್ ಇಂದ ಈಗ PSSK ಕಾರ್ಖಾನೆಯಿಂದ ಇಕ್ಕಿಲ್ಲದೆ ಆ ಒಂದು ಕೊಳಕು ನೀರನ್ನ ಕೂಡ ಈಗ ವಿಸಿ ನಾಲೆಗೆ ಬಿಡ್ತಾ ಇರುವ ಹಿನ್ನೆಲೆಯಲ್ಲಿ ರೈತರಿಗೆ ಏನೋ ಒಂದು ಇಲ್ಲಿ ವ್ಯವಸಾಯಕ್ಕೆ ಮಾಡ್ಲಿಕ್ಕೂ ಕೂಡ ತುಂಬಾ ತೊಂದರೆ ಆಗ್ತಾ ಇರುವಂತದ್ದು. ಜೊತೆಗೆ ವಿಸಿ ನಾಲೆ ಕೂಡ ಸಿಕ್ಕಾಪಟ್ಟೆ ಗಬ್ಬು ನರವನ್ನ ಕೂಡ ಇಟ್ಕೊಂಡಿರುವಂತದ್ದು. ಈ ಒಂದು ಹಿನ್ನೆಲೆಯಲ್ಲಿ ಎಷ್ಟೇ ಬಾರಿ ಮನವಿಯನ್ನ ಕೂಡ ಕೊಟ್ಟರು ಕೂಡ ಅವರು ಇದೇ ರೀತಿಯಾದಂತಹ ಒಂದು ಕೆಲಸವನ್ನ ಕೂಡ ಕಾರ್ಖಾನೆಯವರು ಮುಂದುವರಿಸಿದ್ದಾರೆ. ಇದ್ರ ಬಗ್ಗೆ ಸೂಕ್ತ ಕ್ರಮವನ್ನ ಕೂಡ ಕೈಗೊಳ್ಳಬೇಕು. ಜೊತೆಗೆ PSSK ಕಾರ್ಖಾನೆ ನಷ್ಟ ಇದೆ ಅಂತ ಹೇಳಿ ಕೂಡ ಈಗ 2015ರಲ್ಲಿ ಸಹಕಾರ ಕ್ಷೇತ್ರದಿಂದ ಕೈ ಬಿಟ್ಟು ನಿರಾಣಿ ಅವರಿಗೆ ಕೂಡ ನೀಡಲಾಗಿತ್ತು. ಆದ್ರೆ ಯಾವುದೇ ರೀತಿಯಾದಂತಹ ಒಂದು ಮುಂಜಾಗ್ರತಾ ಕ್ರಮವನ್ನ ಕೂಡ ವಹಿಸದೆ ಈ ರೀತಿಯಾದಂತಹ ಒಂದು ಧೋರಣೆಯನ್ನ ಕೂಡ ನಿರಾಣಿ ಕಂಪನಿಯವರು ತೋರ್ತಾ ಇದ್ದಾರೆ ಅನ್ನೋ ಒಂದು ಆರೋಪವನ್ನ ಕೂಡ ಈಗ ರೈತರು ಮಾಡ್ತಾ ಇರುವಂತದ್ದು. ಪ್ರಸನ್ನ, ಇನ್ನು ಅಧಿಕಾರಿಗಳನ್ನ ಯಾರಾದ್ರೂ ಕಾಂಟ್ಯಾಕ್ಟ್ ಮಾಡಿದ್ರ, ಅವ್ರಿಗೇನಾದ್ರು ರಿಕ್ವೆಸ್ಟ್ ಮಾಡಿದಾರ ಏನು ಅಂತ? ಈಗಾಗಲೇ ಹಲವಾರು ಬಾರಿ ರೈತರು ಮನವಿಯನ್ನ ಕೂಡ ಕೊಟ್ಟಿದ್ದಾರೆ. ಆದ್ರೆ ಏನೋ ಒಂದು ನಾಲೆಯಲ್ಲಿ ದುರ್ಗಂಧ ಮಿಶ್ರಿತ ಕೆಮಿಕಲ್ ನೀರು ಬರ್ತಾ ಇದೆ. ಅದರ ನಿರಂತರವಾಗಿ ಕೂಡ ಈ ಒಂದು ಪ್ರಕ್ರಿಯೆ ನಡೀತಾ ಇದ್ರು ಕೂಡ ಸಂಬಂಧಪಟ್ಟಂತ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ ಅಂತೇಳಿ ಕೂಡ ಈಗ ರೈತರು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಸಿಂಚನ, ಏನೆಲ್ಲ ಆರೋಗ್ಯ ಸಮಸ್ಯೆಗಳು ಎದುರಾಗ್ತಾ ಇದೆ ಅಂತ?
ಹೌದು ಸಿಂಚನ, ಏನೊಂದು ರೈತರಿಗೆ ಒಂದು ಚರ್ಮ ರೋಗ ಕಾಯಿಲೆ ಇರ್ಬೋದು ಹಾಗೂ ಒಂದು ಕೆಟ್ಟ ವಾಸನೆ ಕೂಡ ಅನುಭವಿಸಬೇಕಾದಂತ ಪರಿಸ್ಥಿತಿಯನ್ನ ವೀಸಿನ ಅಲ್ಲಿಯ ರೈತರು ಕೂಡ ಅನುಭವಿಸಬೇಕಾದಂತ ಪರಿಸ್ಥಿತಿ ಕೂಡ ಒದಗಿ ಬಂದಿದೆ. ಈಗಾದ್ರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕು ಅಂತ ಹೇಳಿ ಕೂಡ ರೈತರು ಒಂದು ಆಗ್ರಹವನ್ನ ಕೂಡ ಮಾಡ್ತಾ ಇರುವಂತದ್ದು. ಓಕೆ, ಥ್ಯಾಂಕ್ ಯು ಲಾರಾ ಪ್ರಸನ್ನ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.